ಎಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಒಂದು ವಿಡಿಯೋದಲ್ಲಿ ನಾವು ಬ್ಲೂ ಪ್ರಿಂಟ್ ಬಗ್ಗೆ ತಿಳಿದುಕೊಂಡಿದ್ವಿ ಸಂಪೂರ್ಣವಾಗಿ ಯಾವೆಲ್ಲ ಪಾರ್ಟ್ಸ್ ಎಷ್ಟೆಲ್ಲ ಅಂಕಗಳನ್ನ ಕೇಳ್ತಾರೆ ಎನ್ನುವಂಥದ್ದು. ಸೊ ಇವತ್ತು ನಾವು ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನ ತಿಳಿದುಕೊಳ್ಳೋಣ. ಏನನ್ನ ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನ ತಿಳಿದುಕೊಳ್ಳೋಣ. ಸೊ ಮುಖ್ಯವಾಗಿ ನಾವು ಪ್ರಶ್ನೆ ಪತ್ರಿಕೆಯನ್ನ ಗಮನಿಸುವುದಾದ್ರೆ ಎಷ್ಟು ಅಂಕಕ್ಕೆ ಇರ್ತದೆ? ನಮ್ದು ಹಿಂದಿ 80 ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದೆ. ಎಷ್ಟು? 80 ಅಂಕದ ಪ್ರಶ್ನೆ ಪತ್ರಿಕೆ. ಇನ್ನು ನಮ್ಮ ಪ್ರಶ್ನೆ ಪತ್ರಿಕೆಯನ್ನ ನಾವು 5 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಎಷ್ಟು? 5 प्रकार होते हैं. अगर हम हमारे प्रश्न पत्रिका को देखेंगे तो 5 ವಿಭಾಗों के अंदर हमारा प्रश्न पत्रिका बटा रहता है. ಈ 5 ಭಾಗಗಳಿಂದನೇ ನಮಗೆ ಪ್ರಶ್ನೆಗಳು ಬರ್ತವೆ. सबसे पहले अगर हम देखेंगे तो गद्य भाग से पूछा जाएगा. किससे पूछा जाएगा? गद्य भाग से. ಒಟ್ಟು ಗದ್ಯ ಭಾಗಗಳು ಎಷ್ಟಿದಾವೆ? 11 ಗದ್ಯ ಪಾಠಗಳಿದಾವೆ. ಎಷ್ಟದಾವ? 11 ಗದ್ಯ ಪಾಠಗಳು. और पद्य भाग से प्रश्न आएंगे. और हमारे कुल पद्य पाठ कितने हैं? 6. कितने हैं? 6. 6 ನಮ್ಮ ಪದ್ಯ ಪಾಠಗಳಿದಾವೆ. पूरक वाचन ಎಷ್ಟಿದಾವೆ? 3. कौन कौन से हैं? 3. और व्याकरण से इस बार आएंगे हमें 8 अंश. 8 ಅಂಶಗಳನ್ನ ಈ ವರ್ಷ ಪ್ರತಿ ವರ್ಷ ನಾವೇನ್ ಮಾಡ್ತಾ ಇದ್ವಿ? 12 ಅಂಶಗಳನ್ನ ಮಾಡ್ತಾ ಇದ್ವಿ ವ್ಯಾಕರಣದಿಂದ. ಆದ್ರೆ ಈ ವರ್ಷ ಫಿಕ್ಸ್ ಆಗಿ ಇದೇ 8 ಪ್ರಶ್ನೆಗಳನ್ನೇ ನಮಗೆ MCQ ದಲ್ಲಿ ಕೇಳ್ತಾರೆ. ಇನ್ನು ಕೊನೆಯದಾಗಿ ರಚನಾ ಭಾಗ ಏನಂತ ಕರಿತೀವಿ? ರಚನಾ ಭಾಗ ಅಂತ ಕರಿತೀವಿ. ಅದರಲ್ಲಿ ನಾವು 4 ಮತ್ತೆ ಸಬ್ ಪಾರ್ಟ್ಸ್ ಗಳನ್ನ ನೋಡ್ತೀವಿ. ಸೊ ನಮಗೆಲ್ಲರಿಗೂ ಗೊತ್ತಿರುವಂತೆ 11 ಗದ್ಯ ಪಾಠಗಳು ನಮಗೆ ಇಲ್ಲೆಲ್ಲ ತಾವುಗಳು ನೋಡಬಹುದು. ಒಂದೊಂದಾಗಿ ಈಗ ನೋಡ್ತಾ ಸಾಗೋಣ. ನಮ್ಮ 11 ಗದ್ಯ ಪಾಠಗಳು ಯಾವ್ಯಾವ್ದು ಹೇಳ್ರಿ ನೋಡೋಣ. ಸಬ್ಸೆ ಪಹಲೆ ಹೈ ಕಶ್ಮೀರಿ ಸೇಬ್, ಗಿಲ್ಲು, ಮೇರಾ ಬಚಪನ್, बसंत की सच्चाई, इंटरनेट क्रांति, ईमानदारों के सम्मेलन में, दुनिया में पहला मकान, रोबोट, महिला की साहस गाथा, कर्नाटक संपदा और बाल शक्ति ಎನ್ನುವಂತಹ 11 ಗದ್ಯ ಪಾಠಗಳಿದಾವೆ. ಎಷ್ಟಿದಾವೆ? 11 ಗದ್ಯ ಪಾಠಗಳು. ಸೊ ಇದರಿಂದ ಎಷ್ಟೆಲ್ಲ ಅಂಕಗಳನ್ನ ಕೇಳ್ತಾರೆ ಎನ್ನುವಂಥದ್ದನ್ನ ನಾವೀಗ ನೋಡ್ತಾ ಸಾಗೋಣ. 11 ಗದ್ಯ ಪಾಠಗಳಿದಾವೆ. ಎಷ್ಟಿದಾವೆ? 11 ಗದ್ಯ ಪಾಠಗಳು ಇದಾವೆ. ಅದಕ್ಕೆ ನಾವು ಪ್ರೋಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರೋಸ್ ಅಂತ ಕರಿತೀವಿ. ಒಟ್ಟು ನಮ್ಗೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕುಲ್ 15 ಪ್ರಶ್ನೆ ಆತ. ಎಷ್ಟು ಪ್ರಶ್ನೆಗಳು ಬರ್ತವೆ? 15 ಪ್ರಶ್ನೆಗಳು. ಎದರಿಂದ? ಗದ್ಯ ಭಾಗದಿಂದ. ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎಷ್ಟಿದಾವೆ? 38. ಕಿತ್ನೆ ಹೇ? 38. 38 ಮೇ ಈ 38 ಪ್ರಶ್ನೆಗಳಲ್ಲಿ ನಮಗೆ ಗದ್ಯ ಭಾಗದಿಂದ ಬರುವಂತಹ ಪ್ರಶ್ನೆಗಳ ಸಂಖ್ಯೆ ಎಷ್ಟು? 15. ಕುಲ್ ಅಂಕ ಆಯಂಗೆ. ಒಟ್ಟು ಅಂಕಗಳನ್ನ ನೋಡುವುದಾದರೆ ಎಷ್ಟು ಬರ್ತವೆ? 32. ಇದನ್ನ ಬರ್ಕೊಳ್ರಿ. ಏಕಂದ್ರೆ ಇದನ್ನ ನೀವು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಆಗಿ ವರ್ಕ್ ಮಾಡ್ಬೇಕು ನಿಮ್ಮ ವಾರ್ಷಿಕ ಪರೀಕ್ಷೆಗೆ. ಒಟ್ಟು 11 ಪಾಠಗಳಲ್ಲಿ ಬರುವಂತ ಪ್ರಶ್ನೆಗಳ ಸಂಖ್ಯೆ 15. ಒಟ್ಟು ಅಂಕಗಳು ಎಷ್ಟು ಬರ್ತವೆ? 32. 32 ಅಂಕ ಆತೆ ಹೇ. ಇನ್ನ ಈ 32 ಅಂಕಗಳು ಅಥವಾ ಈ 15 ಪ್ರಶ್ನೆಗಳು ಎಲ್ಲಿಂದ ಬರ್ತವೆ ಅನ್ನೋಂಥದ್ದು ನೋಡೋಣ. ಮೊದಲನೇದಾಗಿ ಅನುರೂಪತಾ ಪ್ರಶ್ನೆಗಳನ್ನ ನೋಡ್ತೀವಿ. ಯಾವುದು? ಅನುರೂಪತಾ ಪ್ರಶ್ನೆ. ಕೋನ್ಸೆ? ಅನುರೂಪತಾ ಪ್ರಶ್ನೆ ಅಂತ ಕರಿತೀವಿ. ಮೊದಲ 2 ಪದಗಳನ್ನ ನೋಡಿಕೊಂಡು 3ನೇ ಪದಕ್ಕೆ ಸಂಬಂಧಿಸಿದಂತೆ 4ನೇ ಪದ ಬರೆಯೋದು. ಅಲ್ಲಿ ಗದ್ಯ ಭಾಗದ ಪ್ರಶ್ನೆಗಳು ಎಷ್ಟಿರ್ತವೆ? 3. ಎಷ್ಟು? 3. 1 ರಿಂದ 8 ವ್ಯಾಕರಣ ಇರ್ತವೆ. 9 ರಿಂದ 12 ಏನ್ ಪ್ರಶ್ನೆಗಳು ಇರ್ತಾವಲ್ಲ ಅವೆಲ್ಲವೂ ಕೂಡ ಅನುರೂಪತಾ ಪ್ರಶ್ನೆಗಳು ಇರ್ತವೆ. ಏನಿರ್ತವೆ? ಅನುರೂಪತಾ ಪ್ರಶ್ನೆಗಳು. 9, 10 ಹಾಗೂ 11ನೇ ಪ್ರಶ್ನೆ ಅದಕ್ಕೆ ಸಂಬಂಧಿಸಿದಂತಿರ್ತವೆ. ಗದ್ಯ ಭಾಗಕ್ಕೆ ಸಂಬಂಧಿಸಿದಂತಿರ್ತವೆ. ಅಲ್ಲಿಂದ ನಮಗೆ 1 ಅಂಕ ಹಿಡಿದಿವಿ ಅಂದ್ರೆ 3 ಅಂಕಗಳು ಬರ್ತವೆ. ಕಿತ್ನೆ ಅಂಕ ಆತೆ ಹೇ? 3 अंक आते हैं. अगला हमारा एक वाक्य में उत्तर लिखिए. ಯಾವುದು? ಏಕ ವಾಕ್ಯ में 1 ಅಂಕದ ಪ್ರಶ್ನೆಗಳು ಎಷ್ಟಿರ್ತವೆ? 1 ವಾಕ್ಯದಲ್ಲಿ ಉತ್ತರಿಸಿ. 4 ಪ್ರಶ್ನೆಗಳು ಇರ್ತವೆ. ಎಷ್ಟಿರ್ತವೆ? 4 ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆಗಳನ್ನು ನೋಡೋದಾದ್ರೆ 13, 14, 15 ಹಾಗೂ 16. ಈ ಪ್ರಶ್ನೆ ಸಂಖ್ಯೆಗಳಲ್ಲಿ ಅದರಲ್ಲಿ 2 ಪ್ರಶ್ನೆಗಳು ಗದ್ಯಕ್ಕೆ ಸಂಬಂಧಿಸಿದಂತಿರ್ತವೆ. ಎಷ್ಟು? 2 प्रश्न गद्य से पूछे जाते हैं. कितने प्रश्नों की संख्या है 2 और कुल अंक हमें कितने आएंगे? 2 अंक आएंगे. और इसी प्रकार से 2 अंकದ ಪ್ರಶ್ನೆಗಳು ಎಷ್ಟಿರ್ತವೆ? ಒಟ್ಟಿಗಾಗಿ 8 2 ಅಂಕದ ಪ್ರಶ್ನೆಗಳು ಇರ್ತವೆ. ಎಷ್ಟು? 8. ಒಟ್ಟು 16 ಅಂಕಗಳು ನಮಗೆ ಬರ್ತಿರ್ತವೆ. ಈ 8 2 ಅಂಕದ ಪ್ರಶ್ನೆಗಳಲ್ಲಿ ಗದ್ಯ ಭಾಗದಿಂದ ಬರುವಂತ ಪ್ರಶ್ನೆಗಳ ಸಂಖ್ಯೆ ಎಷ್ಟು? 4. ಎಷ್ಟು? 4. ಹಾಗೂ ಒಟ್ಟು ಅಂಕಗಳು ಎಷ್ಟು ಬರ್ತವೆ? 4 ಪ್ರಶ್ನೆ ಅಂದ್ರೆ ಪ್ರತಿಯೊಂದಕ್ಕೆ 2 ಅಂಕ. ಒಟ್ಟಿಗಾಗಿ 8 ಅಂಕ ನಮಗೆ ಗದ್ಯ ಭಾಗದಿಂದ ಅಲ್ಲಿ ಬರ್ತವೆ. ಇನ್ನು ನೆಕ್ಸ್ಟ್ 3 ಅಂಕ ವಾಲೆ ಪ್ರಶ್ನೆ. 3 ಅಂಕದ ಪ್ರಶ್ನೆಗಳು. ಒಟ್ಟಿಗಾಗಿ ನಮ್ಮ ಕ್ವಶನ್ ಪೇಪರ್ ಅಲ್ಲಿ ನೋಡಿದ್ರೆ ನಾವು 9 3 ಅಂಕದ ಪ್ರಶ್ನೆ ಇರ್ತವೆ. ಎಷ್ಟು?
9 3 ಅಂಕದ ಪ್ರಶ್ನೆ, ಒಟ್ಟು 27 ಅಂಕಗಳು ಅಲ್ಲಿಂದ ಬರ್ತವೆ. ಈ 9ರಲ್ಲಿ 5 ಪ್ರಶ್ನೆಗಳನ್ನು ಎಲ್ಲಿಂದ ಕೇಳಿರ್ತಾರೆ? गद्य भाग दिन ಕೇಳಿರ್ತಾರೆ. ಎಲ್ಲಿಂದ? गद्य भागದಿಂದ. और यहाँ से कुल अंक आते हैं 15. कितने? 15 अंक आते हैं. ಇವತ್ತು 15 ಅಂಕಗಳು ಇಲ್ಲಿಂದ ಬರ್ತವೆ. ಸೊ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು, ನೀವು ಅತಿ ಹೆಚ್ಚಿಗೆ ಬರೆಯುವಂತ ಯಾವ್ದಾದ್ರು ಭಾಗ ಇದ್ರೆ 3 ಅಂಕದ ಪ್ರಶ್ನೆಗಳು. ಅದರಲ್ಲಿ ಒಟ್ಟು 9 ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕು. ಒಟ್ಟು 27 ಅಂಕಗಳು ಅಲ್ಲಿಂದ ಬರ್ತವೆ ಆ ಭಾಗದಿಂದ. ಮೇನ್ ಕ್ವಶನ್ 3 ಅಂಕದ ಪ್ರಶ್ನೆಗಳು ಏನಿರ್ತಾವ ಅಲ್ಲಿಂದ. ಎಸ್. ನೆಕ್ಸ್ಟ್ 4 अंक वाला ಪ್ರಶ್ನೆ. ಇನ್ನು 4 ಅಂಕದ ಪ್ರಶ್ನೆಗಳಲ್ಲಿ ಎಷ್ಟಿರ್ತವೆ? 4 ಅಂಕದ್ದು ಗದ್ಯ ಪದ್ಯ ಸೇರಿಸಿ 2 ಇರ್ತಾವ. ಎಷ್ಟು? 2. ಇದರಲ್ಲಿ ಒಂದು ಪ್ರಶ್ನೆ ಏನಿರ್ತದೆ? ಈ 2ರಲ್ಲಿ ಒಂದು ಪ್ರಶ್ನೆ ಗದ್ಯ ಭಾಗದಿಂದ ಕೇಳ್ತಾರೆ. ಎಲ್ಲಿಂದ? ಗದ್ಯ ಭಾಗದಿಂದ. ಒಟ್ಟು 4 ಅಂಕಗಳು ಬರ್ತವೆ. ಮತ್ತು ಈ ಪ್ರಶ್ನೆ ಎಲ್ಲಿಂದ ಬರ್ತದೆ? ಪ್ರಶ್ನೆ ಸಂಖ್ಯಾ ಹೋತಿ ಹೈ 34. ಈ 4 ಅಂಕದ ಪ್ರಶ್ನೆ ಏನಿದೆ ಅದು प्रश्न संख्या 34. ಎಷ್ಟು? प्रश्न संख्या है 34. ಈ ವರ್ಷ ನಮಗೆ ಗೊತ್ತಿದೆ, इस साल हमें मालूम है कि 4 अंकों का प्रश्न बसंत के सच्चाई से आएगा. बसंत की सच्चाई ಎಲ್ಲಿಂದ ಬರ್ತದೆ ಈ ಒಂದು ಪ್ರಶ್ನೆ? बसंत की सच्चाई. बसंत की सच्चाई. ಈ ಪಾಠದಿಂದನೇ ನಮಗೆ 4 अंकದ ಒಂದು ಪ್ರಶ್ನೆ ಬರ್ತಾ ಇದೆ. ಮುಖ್ಯವಾಗಿ 2 प्रश्न हमें वहां पर करना जरूरी है. कौन कौन सा? बसंत एक ईमानदार लड़का है कैसे, पंडित राजकिशोर के मानवीय व्यवहार का परिचय दीजिए. 2 ಪ್ರಶ್ನೆಗಳನ್ನು ಮಾಡಬೇಕು. ಅದು ಎಲ್ಲಿ ಬರ್ತದೆ? ಇಲ್ಲಿಂದ 4 अंकದ ಒಂದು ಪ್ರಶ್ನೆ ಬರ್ತದೆ. ಹೀಗೆ कुल मिलाकर 15 प्रश्न पूछे जाते हैं और कुल अंक होते हैं 32. कितने? 32. 32 ಅಂಕಗಳನ್ನ ನಮಗೆ ಗದ್ಯ ಭಾಗದಿಂದ ಕೇಳ್ತಾರೆ. ಇದು ಏನಾಗಿತ್ತು? ಗದ್ಯ ಭಾಗದಿತ್ತು. ಎಸ್, ನಾವು ಮುಂದೆ ನೋಡ್ತಾ ಹೋಗೋಣ. अब हम देखेंगे हमारे पद्य भाग से प्रश्न के अंदर कितने कितने प्रश्न और कितने अंक आएंगे. ಪದ್ಯ ಭಾಗ ಸೆ ಇನ್ನ ಗದ್ಯ ಭಾಗ ನೋಡಿದೀವಿ 32 ಅಂಕ ಬರ್ತವೆ. ಇನ್ನು ಪದ್ಯ ಭಾಗದಿಂದ ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಹಾಗೂ ಎಷ್ಟು ಅಂಕಗಳು ಬರ್ತವೆ ಎನ್ನುವಂಥದ್ದು. ಸೊ ಮೊದಲನೆಗೆ ಕುಲ್ ಪ್ರಶ್ನೆ 9 है. कितने हैं? 9. ಎಷ್ಟು ಕೇಳ್ತಾರೆ? 9 ಪ್ರಶ್ನೆಗಳನ್ನ ಪದ್ಯ ಭಾಗದಿಂದ ಕೇಳ್ತಾರೆ. और कुल अंक आते हैं 20. कितने? 20. ಎಷ್ಟು? 20 ಅಂಕಗಳನ್ನ ಪದ್ಯ ಭಾಗದಿಂದ ಕೇಳ್ತಾರೆ. ಗದ್ಯ ಮತ್ತು ಪದ್ಯ ಸೇರಿಸಿ ಒಟ್ಟು ಎಷ್ಟು ಅಂಕಗಳು ಬರ್ತವೆ? ಎಸ್, 32 गद्य भागದಿಂದ, 20 पद्य भाग से आते हैं. कुल मिलाकर कितने? 52. कुल मिलाकर 52 अंक हमें पद्य और गद्य से आते हैं. और बाकी के अनुरूपता वाले प्रश्नों से 4 अंक आते हैं, व्याकरण से 8 अंक आते हैं और रचना भाग से 16 अंक आते हैं. सो गद्य और पद्य मिलाकर गद्य ಹಾಗೂ ಪದ್ಯ ಸೇರಿಸಿ ಒಟ್ಟು 52. ಇನ್ನು ಪದ್ಯದಷ್ಟೇ ನೋಡೋದಾದ್ರೆ 20 ಅಂಕಗಳು ನಮಗೆ ಬರ್ತವೆ. 9 ಪ್ರಶ್ನೆಗಳನ್ನ ಕೇಳ್ತಾರೆ ಹಾಗೂ 20 ಅಂಕಗಳು ನಮಗೆ ಇಲ್ಲಿ ಬರ್ತವೆ. ಎಸ್, ಸಬ್ಸೆ ಪಹಲೆ ಎಲ್ಲೆಲ್ಲಿ ಬರ್ತವೆ ಅಂದ್ರೆ ಅನುರೂಪತಾದಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಎಲ್ಲಿ ಕೇಳ್ತಾರೆ? ಅನುರೂಪತಾದಲ್ಲಿ. ಅವಾಗಿನಿಂದ ನಾನು ಹೇಳಿದೆ ಎಷ್ಟು ಅನುರೂಪತ ಪ್ರಶ್ನೆ ಸಂಖ್ಯೆ 9 10 11 12. ಇದು 9 10 11 9 10 11 ಇದು ಗದ್ಯ ಭಾಗದಿಂದ ಬಂದ್ರೆ ಇದು 12ನೇ ಪ್ರಶ್ನೆ ಎಲ್ಲಿಂದ ಬರ್ತದೆ? पद्य भागದಿಂದ ಬರ್ತದೆ. कहां से आता है? पद्य भाग से. पद्य भाग से भी विशेषकर कहां से आता है? सूर श्याम या फिर तुलसी के दोहे. सूर श्याम अथवा तुलसी के दोहे ಇಲ್ಲಿಂದ ನಮಗೆ ಒಂದು ಅನುರೂಪತ ಪ್ರಶ್ನೆ ಬರ್ತದೆ. आगे चलकर देखेंगे. एक वाक्य में उत्तर लिखिए. ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ. 1 ಮಾರ್ಕ್ಸ್ ಕ್ವೆಶ್ಚನ್ ಅಲ್ಲಿ ಗದ್ಯದಿಂದ 2 ಬಂದಿರ್ತವೆ, ಇಲ್ಲಿ ಪದ್ಯದಿಂದನೂ ಕೂಡ 2 ಬರ್ತವೆ. ಒಟ್ಟು 2 ಅಂಕಗಳು ಬರ್ತವೆ. ಎಷ್ಟು ಕೇಳ್ತಾರೆ ಇಲ್ಲಿ? 2 ಪ್ರಶ್ನೆಗಳು ಪದ್ಯ ಭಾಗದ ಒಟ್ಟು 2 ನಮಗೆ ಏನ್ ಬರ್ತವೆ? 2 ಅಂಕಗಳು ಬರ್ತವೆ. 2 ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಬರ್ತವೆ. ಇನ್ನು 2 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ 2 ಪ್ರಶ್ನೆಗಳು ಬರ್ತವೆ. ಎಷ್ಟು ಬರ್ತವೆ? 2. ಕಿತ್ನೆ ಆತೆ ಹೈ? 2. 2 ಪ್ರಶ್ನೆಗಳನ್ನ 2 ಅಂಕಕ್ಕೆ ಕೇಳ್ತಾರೆ ಅಂದ್ರೆ ಒಟ್ಟು 4 ಅಂಕಗಳು ನಮಗೆ ಇಲ್ಲಿಂದ 4 अंक यहाँ से आते हैं और 3 अंकों वाले प्रश्न. ಎಷ್ಟು? 3 ಅಂಕದ ಪ್ರಶ್ನೆಗಳು. ಕಿತ್ನೆ ಹೈ? 3. ಎಷ್ಟು ಬರ್ತವೆ? 3 ಅಂಕದ್ದು 3 ಪ್ರಶ್ನೆಗಳು ಬರ್ತವೆ ಅಂದ್ರೆ ಒಟ್ಟು 9 ಅಂಕಗಳು ಬರ್ತವೆ. ಎಷ್ಟು ಬರ್ತವೆ? 9 ಅಂಕಗಳು ಬರ್ತವೆ. 3 ಅಂಕದ ಪ್ರಶ್ನೆ ಏನಿರ್ತಾವೆ? ಎಷ್ಟಿರ್ತಾವ? 3 ಇರ್ತಾವೆ. ಎಷ್ಟಿರ್ತವೆ? 3. ಇದರಲ್ಲಿ ಒಂದು ಮಾತೃಭೂಮಿಯಿಂದ ಕೇಳ್ತಾರೆ 3 ಅಂಕದ ಪ್ರಶ್ನೆ. ಇನ್ನೊಂದು ಸಮಯ ಕಿ ಪಹಚಾನ್. ಇನ್ನೊಂದು ಪ್ರಶ್ನೆ ತುಳಸಿ ಕೆ ದೋಹೆದಿಂದ ಏನ್ ಕೇಳ್ತಾರೆ? ಭಾವಾರ್ಥ ಕೇಳ್ತಾರೆ. ಏನ್ ಕೇಳ್ತಾರ?
ಭಾವಾರ್ಥ ಪ್ರಶ್ನೆ ಸಂಖ್ಯೆ ಎಷ್ಟು ಭಾವಾರ್ಥದ್ದು प्रश्न संख्या कितनी है भावार्थ लिखिए हाँ यस कितनी है प्रश्न संख्या 32 32ನೇ ಪ್ರಶ್ನೆ ಏನಿರ್ತದೆ ಭಾವಾರ್ಥ ಬರೀರಿ ಅಂತ ಇರ್ತದೆ ಇಲ್ಲಿಂದ ಒಂದು ಪ್ರಶ್ನೆ ಭಾವಾರ್ಥಕ್ಕೆ ಬಂದಿರ್ತದೆ ಒಂದು मातृभूमिಯಿಂದ ಒಂದು समय की पहचान ದಿಂದ और एक प्रश्न हमें कहां से आता है 4 अंकों वाला प्रश्न 4 अंकದ ಪ್ರಶ್ನೆ ಒಂದು ಬರ್ತಾ ಇರೋದು ಯಾವುದು असफलता यस यहाँ पर दिया गया है देखिए असफलता एक चुनौती है यस 35ನೇ ಪ್ರಶ್ನೆ ಇರ್ತದೆ कितनी रहती है प्रश्न संख्या 35 35ನೇ ಪ್ರಶ್ನೆ ಇಲ್ಲಿ ಕೊಟ್ಟಿದ್ದಾರೆ ವಿಶೇಷ ಧ್ಯಾನ್ ದೀಜಿಯೆ 4 अंक वाला प्रश्न ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಎನ್ನುವಂತದ್ದು असफलता एक चुनौती है असफलता ಪದ್ಯವನ್ನ 4 अंकಕ್ಕೆ ಕೇಳ್ತಾರೆ ಕೇವಲ 4 सालुಗಳನ್ನ ಬರೆದ್ರೆ 4 पंक्तियां लिखने पर आपको कितने अंक मिलेंगे 4 अंक मिलेंगे कितने अंक मिलेंगे 4 अंक मिलेंगे अब हम आगे के भाग की तरफ बढ़ते हैं हमारा आगे का भाग है व्याकरण अंश क्या है व्याकरण अंशಗಳನ್ನ कितने हैं 8 ವ್ಯಾಕರಣ ಪ್ರಶ್ನೆಗಳನ್ನ ಕೇಳ್ತಾರೆ ಇದು ಎಲ್ಲಿ ಕೇಳ್ತಾರೆ ಮುಖ್ಯವಾಗಿರುವಂತಹ ಪ್ರಶ್ನೆ ಒಂದು MCQ ಏನಿರ್ತವೆ ಎಲ್ಲಿ MCQ ಪ್ರಶ್ನೆಗಳು मल्टीपल चॉइस क्वेश्चन ಎಲ್ಲವೂ ಕೂಡ ವ್ಯಾಕರಣಕ್ಕೆ ಸಂಬಂಧಿಸಿದಂತಿರ್ತವೆ सो ಈ ವರ್ಷ इस वर्ष बोर्ड ने क्या किया है फिक्स 8 अंशों को दिया है ಬಟ್ ಫಿಕ್ಸ್ ಆಗಿರುವಂತದ್ದು ಇದೇ ಭಾಗದಿಂದ ಕೇಳ್ತಾರೆ ಪ್ರತಿ ಸಲ ನಾವು 12 ವ್ಯಾಕರಣದ ಅಂಶಗಳನ್ನ ಮಾಡ್ತಾ ಇದ್ವಿ ಆದ್ರೆ ಈ ವರ್ಷ ಫಿಕ್ಸ್ ಆಗಿ ಕೊಟ್ಟಿದ್ದಾರೆ ಇವು 8ದರಲ್ಲೇ ಕೇಳ್ತಾರೆ ಅಂತ ಹೇಳಿ ನೀವು ಎಲ್ಲ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅನ್ನ ನೋಡಬಹುದು ಅಲ್ಲೆಲ್ಲನೂ ಕೂಡ ಇದೇ 8 ಅಂಶಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಗೊತ್ತಾಯ್ತಾ ಸೊ ಈ 8 ಅಂಶಗಳನ್ನ ನಾವು ಒಟ್ಟೆ ಬಿಡಲೇಬಾರದು ಯಾಕಂದ್ರೆ ಆನ್ಸರ್ ಅಲ್ಲೇ ಇರ್ತದೆ 4 ಆಪ್ಷನ್ ಗಳನ್ನು ಕೊಟ್ಟಿರ್ತಾರೆ ಅಲ್ಲಿಂದ ಗೆಸ್ ಮಾಡಿ ಸರಿಯಾಗಿರುವಂತಹ ಉತ್ತರವನ್ನು ಆಯ್ಕೆ ಮಾಡಿ ನಾವು ಬರಿಬೇಕಾಗಿರುವಂತದ್ದು ಸೊ ಇಲ್ಲಿ ಯಾವೆಲ್ಲ 8 ವ್ಯಾಕರಣ ಅಂಶಗಳ ಕಡೆಗೆ ನಾವು ಗಮನವನ್ನ ಕೊಡಬೇಕು ಅಂದ್ರೆ ಮೊದಲನೇದಾಗಿ ಹಮೇ ದೇನಾ ಹೈ ವಿಲೋಮಾರ್ಥಕ ಶಬ್ದ ಅಥವಾ ವಿರುದ್ಧ ಶಬ್ದ ಅಂತ ಕರಿತೀವಿ ವಿರುದ್ಧ ಶಬ್ದ ವಿರುದ್ಧ ಅಂದ್ರೆ ಸಂಪೂರ್ಣವಾಗಿ ವಿಪರೀತವಾಗಿರುವಂತ ಅರ್ಥ ಕೊಡುವಂತದ್ದು ಸುಬ ಶಾಮ್ ದಿನ್ ರಾತ್ ವಿಶ್ವಾಸ ಅವಿಶ್ವಾಸ ಇಂಥವೆಲ್ಲವನ್ನ ವಿಲೋಮ ಶಬ್ದದ ಕಡೆಗೆ ಅತಿ ಹೆಚ್ಚಿಗೆ ನಾವು ಏನ್ ಕೊಡ್ಬೇಕು ಗಮನವನ್ನ ಕೊಡಬೇಕು ಎರಡನೇ ಅಂಶ ಬಂದ್ಬಿಟ್ಟು ನಮ್ದು ಯಾವ್ದಿದೆ लिंग पुल्लिंग और स्त्रीलिंग के बारे में पूछा जाए हाँ उदाहरण के लिए देखिए पुरुष या फिर स्त्री जाति का वर्गीकृत मिलता है ಇಲ್ಲಿ ಪುರುಷ ಮತ್ತು ಸ್ತ್ರೀ ಲಿಂಗಗಳು ನಮಗೆ ಸಿಗ್ತವೆ ಲಿಂಗಗಳನ್ನ ನಾವೇನ್ ಮಾಡ್ಬೇಕಾಗ್ತದೆ ಅಭ್ಯಾಸವನ್ನ ಮಾಡ್ಬೇಕಾಗ್ತದೆ तीसरा हमारा जो अंश है वचन एक वचन और बहुवचन और इस बार अगर आप मॉडल क्वेश्चन पेपर को देखेंगे पूरे के पूरे प्रश्न बहुवचन के ऊपर पूछे गए हैं कहां पर ಬಹುವಚನ ಪ್ರಶ್ನೆಗಳನ್ನೇ ಕೇಳಿದ್ದಾರೆ ಇಲ್ಲಿ ನಾವು ಏಕವಚನ ಮತ್ತು ಬಹುವಚನ ಪ್ರಶ್ನೆಗಳನ್ನ ನೋಡುವುದಾದ್ರೆ ಏಕವಚನ ಶಬ್ದವು ಅ ಅಥವಾ ಆ ಕಾರಾಂತದಿಂದ ಕೊನೆಗೊಳ್ತದೆ ಇನ್ನು ಬಹುವಚನ ಶಬ್ದ ಕಂಡು ಹಿಡಿಬೇಕು ಅಂದ್ರೆ ಬಹಳಷ್ಟು ಈಜಿ ಆಗಿದೆ ಬಹುವಚನ ಶಬ್ದ ಕಂಡು ಹಿಡಿಬೇಕು ಅಂದ್ರೆ ಯಾವ ಶಬ್ದ ಕೊನೆಯಲ್ಲಿ ಒಂದು ऊपर ए की मात्रा और आगे अनुस्वार आता है ಈ ತರ ಇರುವಂತ ಶಬ್ದ ಬಹುವಚನ ಇರ್ತದೆ ಅಥವಾ ಸ್ವರ ಏಕಾರಾಂತ ऊपर चंद्रबिंदु योजना योजनाएं इस प्रकार के इंतदिತ್ತಂದ್ರೂ सहित ಅದು ಬಹುವಚನ ರೂಪ और एक आता है इया प्रत्यय क्या आता है इया प्रत्यय ಹೌದಿಲ್ಲ रोटी रोटियां इया प्रत्यय ಯಾವಾಗ ಬರ್ತದೆ ಅಂದ್ರೆ ಯಾವಾಗ ಏಕವಚನ ಶಬ್ದ ಈ ಕಾರಾಂತದಿಂದ ಕೊನೆಗೊಳ್ಳುತ್ತದೆ ಫಾರ್ ಎಕ್ಸಾಂಪಲ್ ರೋಟಿ ರೋಟಿ ಈ ಕಾರಾಂತದಿಂದ ಕೊನೆಗೊಳ್ತಾ ಇದೆ ಏನ್ ಕೊನೆಗೊಳ್ತಾ ಇದೆ ಈ ಕಾರಾಂತದಿಂದ ಇದನ್ನ ಬಹುವಚನ ಮಾಡ್ಬೇಕು ಅಂದ್ರೆ ಯಾ ಪ್ರತ್ಯಯವನ್ನ ಹಚ್ಚಬೇಕು ಸೊ ಇದು ಏನಾಗ್ತದೆ ಇಲ್ಲಿ ದೀರ್ಘ ಇದೆ ಬಹುವಚನ ಆದಾಗ ಅದು ಏನಾಗ್ತದೆ ಭೃಸ್ವ ಆಗ್ತದೆ ಏನಾಗ್ತದೆ ಭೃಸ್ವ ಹೋತಾ है अब यहाँ पर क्या बनता है रोटियां क्या बनता है रोटियां इसी प्रकार से बेटी बेटियां ಸೊ ಇಲ್ಲಿ ಗಮನವನ್ನು ಕೊಡ್ಬೇಕಾಗಿರುವಂತದ್ದು ಇಂಥದ್ದು एक अरंत ऊपर एक मात्रा और अनुस्वार या फिर स्वर के अंदर जो ए होता है उसके ऊपर चंद्र बिंदु और इया इस प्रकार के जो अंत के जो शब्द होते हैं वह शब्द क्या होते हैं
ಬಹುವಚನ ಶಬ್द होते हैं ಏನಿರ್ತಾವೆಲ್ಲವೂ ಕೂಡ ಬಹುವಚನ ಶಬ್ದಗಳು ಇರ್ತವೆ आगे हम आगे बढ़ते हैं हमारा अगला जो अंश है प्रथम प्रेरणार्थक क्रिया रूप पूछा जाएगा क्या पूछा जाएगा प्रथम प्रेरणार्थक क्रिया रूप ಸೊ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪವನ್ನ ಹೇಗೆ ಕಂಡು ಹಿಡಿಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ सोना ಏನಿದೆ सोना इसका प्रथम प्रेरणार्थक क्या होगा सुलाना और द्वितीय प्रेरणार्थक शब्द सुलवाना ಸೊ ಇಲ್ಲಿ ನಿಮಗೆ ಕಂಡು ಹಿಡಿಬೇಕು ಅಂದ್ರೆ ಇದಂತೂ ಕೊಟ್ಟಿರಂಗಿಲ್ಲ ಈ ಶಬ್ದಗಳನ್ನ ಕೊಟ್ಟಿರ್ತಾರೆ ನಿಮಗೆ ಇದನ್ನ ಯಾವ ತರ ಕಂಡು ಹಿಡಿಬೇಕಂದ್ರೆ ಅಕ್ಷರದ ಕೊನೆಯ ಹಿಂದಿನ ಅಕ್ಷರ ಏನಿರ್ತೈತಲ್ಲ ಅದರ ಹಿಂದಿನ ಅಕ್ಷರ ಇಲ್ಲಿ ನಾ ಐತಿ ಅಂದ್ರೆ ಇಲ್ಲಿ ಲಾ ಕೊಟ್ಟಿದ್ದಾರೆ ಇಲ್ಲಿ ವಾ ಬಂದಿತ್ತು ಅಂದ್ರೆ ಅದು ದ್ವಿತೀಯ ಪ್ರೇರಣಾರ್ಥಕ ಅಕ್ಷರದ ಕೊನೆಯ ಅಕ್ಷರದ ಹಿಂದಿನ ಅಕ್ಷರ ಅದು ಏನಾಗಿರ್ತೈತಿ ವಾ ಇತ್ತು ಅಂದ್ರೆ ದ್ವಿತೀಯ ಪ್ರೇರಣಾರ್ಥಕ ಆದ್ರೆ ನಮಗ್ ಕೇಳೋದು ಪರೀಕ್ಷೆಗೆ ಕೊಂದ್ಸಾ ಪೂಛಾ ಜಾತಾ ಹೈ ಪ್ರಥಮ ಪ್ರೇರಣಾರ್ಥಕ ಶಬ್ದ ಪೂಛಾ ಜಾತಾ ಹೈ ಇಲ್ಲಿ ಆ ಎನ್ನುವಂತದ್ದು ಇರ್ತದೆ ನೋಡ್ರಿ ಇಲ್ಲಿ ಆ सोना सुलाना बैठना बिठाना क्या होता है बिठाना ಇಲ್ಲಿನೂ ಕೂಡ ನೋಡ್ರಿ ಆ ಕೊನೆಯ ಅಕ್ಷರದ ಹಿಂದಿನ ಅಕ್ಷರ ಆ ಕಾರಾಂತದಿಂದ ಕೂಡಿದಿತ್ತು ಅಂದ್ರೆ ಅದೇನಾಗಿರ್ತೈತಿ एस प्रथम प्रेरणार्थक शब्द क्या होता है प्रथम प्रेरणार्थक शब्द और हमें पूछा जाएगा संधि क्या पूछा जाएगा संधि के बारे में प्रश्न आएगा संधिಯನ್ನು ಕೂಡ ಕಂಡುಹಿಡಿಯೋದು ಬಹಳಷ್ಟು ಈಜಿ ಆಗಿದೆ दीर्घ संधि के अंदर दूसरा या तीसरा शब्द दीर्घ रहता है गुण संधि के अंदर ऊपर कितनी मात्रा एक मात्रा सुरेश गणेश ये सब क्या है गुण संधि है वृद्धि संधि के अंदर ऊपर कितनी मात्राएं आती हैं 2 मात्राएं वनौषध एकैक इसी प्रकार से यण संधि के अंदर क्या होता है व अथवा य के साथ एक व्यंजनाक्षर जुड़ जाता है क्या जुड़ता है व्यंजनाक्षर अत्यंत स्वागत नोड्री अत्यंत मन्वंतर ಇಲ್ಲಿ ನೋಡ್ರಿ ಎರಡನೇ ಅಕ್ಷರ ಏನೈತಿ ಯ ಅಥವಾ ವದ ಜೊತೆಗೆ ಒತ್ತಕ್ಷರ ಬಂದಿದೆ ಸೊ ಇಂತ ಎಲ್ಲ ಅಕ್ಷರಗಳು ಕೇವಲ ಒಂದೇ ಒಂದು ಸ್ವಾಗತ ಯಾವುದು ಸ್ವಾಗತ ಅಷ್ಟೇ ಮೊದಲಿಗೆ ಬರ್ತೈತಿ ಇದು ಸ್ವ ಅಂತ ಬರ್ತದೆ ಆದ್ರೆ ಇಲ್ಲಿನೂ ಕೂಡ ಏನೈತಿ स्वागत यहाँ पर भी क्या है व के साथ एक दूसरा अक्षर मिल गया है तो ऐसे सभी को हम क्या कहते हैं यण संधि कहते हैं क्या कहते हैं यण संधि और इसी प्रकार से अयादि संधि के अंदर कितने शब्द होते हैं ज्यादा से ज्यादा 3 शब्द होते हैं 4 के भी होते हैं बीच का अक्षर य अथवा व रहता है भवन गायन गायिका नायक सही ना ಇದನ್ನ ಈಸಿಯಾಗಿ ನಾವು ಕಂಡು ಹಿಡಿಬಹುದು इसी प्रकार से हमें व्याकरण अंश के पूछा जाएगा समास क्या पूछा जाएगा समासವನ್ನ ಕೇಳ್ತಾರೆ ಹೆಚ್ಚಿಗಾಗಿ ತತ್ಪುರುಷ ಸಮಾಸ ಕರ್ಮಧಾರಯ ಸಮಾಸ ದ್ವಂದ್ವ ಸಮಾಸ ಹಾಗೂ ದ್ವಿಗು ಸಮಾಸಗಳನ್ನ ಕೇಳ್ತಾರೆ ಅವ್ಯಯಿ ಭಾವ ಸಮಾಸ ಕೇಳೋದು ಬಹಳಷ್ಟು ಕಡಿಮೆ ಬಹುರ್ವಿ ಸಮಾಸ ಕೇಳೋದನ್ನು ಕೂಡ ಬಹಳಷ್ಟು ಕಡಿಮೆ ಈ ವರ್ಷ ಮೇ ಬಿ ನಿಮಗೆ ಕರ್ಮಧಾರೆ ಬರ್ಬೋದು ಅಥವಾ ತತ್ಪುರುಷ ಬರ್ಬೋದು ಮೇ ಬಿ ತತ್ಪುರುಷ ಆರ್ ದ್ವಿಗು ಎರಡು ಸಮಾಸಗಳ ಕಡೆ ಹೆಚ್ಚಿಗೆ ಗಮನ ಕೊಡ್ರಿ 6 ಮಾಡ್ಬೇಕು ಅದನ್ನು ಕೂಡ ಈಸಿಯಾಗಿ ನಾವು ಫೈಂಡ್ ಔಟ್ ಅನ್ನು ಮಾಡೋಣ ನೆಕ್ಸ್ಟ್ ಸಮಾಸಗಳ ಒಂದು ಕ್ಲಾಸ್ ಅಲ್ಲಿ ಅದನ್ನ ಚರ್ಚೆಯನ್ನ ಮಾಡ್ತಾ ಸಾಗೋಣ अगला हमारा अंश है कारक क्या है कारक कारक ಅಂದ್ರೆ संज्ञा या सर्वनाम का क्रिया से संबंध बताने का चिन्ह होता है संज्ञा ಅಂದ್ರೆ ನಾಮಪದ ಅಥವಾ ಸರ್ವನಾಮವನ್ನ ಅದರ ಜೊತೆಗೆ ಕ್ರಿಯೆ ಜೊತೆಗೆ ಸಂಬಂಧವನ್ನ ಹೇಳ್ಕೊಡ್ತು ಅಂತದಕ್ಕ ನಾವು ಕನ್ನಡದಲ್ಲಿ ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ ಹಿಂದಿ के अंदर हम क्या कहते हैं कारक कहते हैं क्या कहते हैं कारक ಸೊ ಇಲ್ಲಿ ತಾವುಗಳು ಸ್ವಲ್ಪ ವಾಕ್ಯಗಳನ್ನ ಬಿಟ್ಟ ಸ್ಥಳ ಕೊಟ್ಟಿರ್ತಾರೆ ನಡುವೆ ಕರ್ನಾಟಕ ಡ್ಯಾಶ್ ಡ್ಯಾಶ್ कर्नाटक की कर्नाटक डैश डैश राजधानी बेंगलुरु है इल्ली की ಎನ್ನುವಂತದ್ದು ಬರ್ತದೆ कर्नाटक की पेड़ डैश डैश पत्ता गिरता है पेड़ से ಬರಿಬೇಕು ತಗೊಳ್ಳು ಅದನ್ನ ನೋಡಿದಿಲ್ಲ ಕರ್ತಾನೆ करम को करन से ಈ ತರ ಇರುವಂತ ಅದನ್ನೆಲ್ಲವನ್ನ ತಗೊಳ್ಳು ಮಾಡಬೇಕು आगे है विराम चिन्ह क्या है विराम चिन्ह तो मुख्य रूप से कितने विराम चिन्ह हैं 8 कितने हैं 8 विराम ಚಿಹ್ನೆಗಳದಾವ ಸೊ ಇಲ್ಲಿ ನಿಮಗೆ ಪರೀಕ್ಷೆಗೆ ಕೇಳುವಂತದ್ದು ಯಾವ್ದು ಒಂದು ಪೂರ್ಣ ವಿರಾಮ ಕೇಳ್ತಾರೆ ಎಸ್ ಈ ಟೈಪ್ ಸಿಂಬಲ್ ಹಿಂದಿಯಲ್ಲಿ ಇರ್ತದೆ
ಇನ್ನೊಂದು ಪ್ರಶ್ನಾರ್ಥಕ ಕೇಳ್ತಾರೆ. ಏನ್ ಕೇಳ್ತಾರೆ? ಪ್ರಶ್ನವಾಚಕ. ಇಲ್ಲಿನೂ ಕೂಡ ಈ ಟೈಪ್ ಅದರ ಸಿಂಬಲ್ ಇರ್ತದೆ. ಇದೇ ಎರಡು ಕೇಳ್ತಾರೆ. ಅಥವಾ ಒಂದು ಅಲ್ಪ ವಿರಾಮ ಕೇಳ್ಬಹುದು. ಏನ್ ಕೇಳ್ಬಹುದು? ಅಲ್ಪ ವಿರಾಮ ಕೇಳ್ಬಹುದು. ಮ್ಯಾಕ್ಸಿಮಮ್ ಆಗಿ ಪ್ರತಿ ವರ್ಷನೂ ಕೂಡ ಏನ್ ಕೇಳ್ತಾರೆ? ಒಂದು ಪೂರ್ಣ ವಿರಾಮ ಕೇಳ್ತಾರೆ ಅಥವಾ ಒಂದು ಪ್ರಶ್ನಾರ್ಥಕ ಅಥವಾ ಪ್ರಶ್ನವಾಚಕ ಚಿಹ್ನೆ ಕೇಳ್ತಾರೆ. ಒಂದು ಸಲ 8 ವಿರಾಮ ಚಿಹ್ನೆಗಳನ್ನ ನೋಡ್ಕೊಳ್ರಿ. ಇದನ್ನ ಕಂಡು ಹಿಡಿಬೇಕು ನೀವು. ಪೂರ್ಣ ವಿರಾಮ, ಪ್ರಶ್ನಾರ್ಥಕ ಮ್ಯಾಕ್ಸಿಮಮ್ ಇಲ್ಲಿಂದನೇ ಕೇಳಿರ್ತಾರೆ. ಒಂದು ಪ್ರಶ್ನವಾಚಕ, ಇಲ್ಲಾದ್ರೆ ಬಹಳ ಆದ್ರೆ ಅಲ್ಪ ವಿರಾಮ ಕೇಳ್ತಾರೆ. ಏನ್ ಕೇಳ್ತಾರೆ? ಅಲ್ಪ ವಿರಾಮ, ಅರ್ಧ ವಿರಾಮ. ಒಂದ್ಸಲ ಚಿಹ್ನೆಗಳನ್ನ ನೋಡ್ಕೋಬೇಕು, ಸರಿನಾ? ಸೊ ಹೀಗ್ ಮಾಡಿದ್ರಿ ಅಂದ್ರೆ MCQ ನಲ್ಲಿ ಬರ್ತಕ್ಕಂತ ಮೊದಲ 8 ಮಾರ್ಕ್ಸ್ ಗಳನ್ನು ಕೂಡ ತಾವುಗಳು ಈಸಿಯಾಗಿ ತೆಗೆದುಕೊಳ್ಬಹುದು. ಆಮೇಲೆ ನಾವು ಡಿಸ್ಕಷನ್ ಮಾಡೋಣ ವಿಲೋಮ ಶಬ್ದಗಳನ್ನ, ವಿರುದ್ಧಾರ್ಥಕ ಪದಗಳನ್ನ, ಲಿಂಗ, ವಚನ. ನೆಕ್ಸ್ಟ್ ಸೆಷನ್ ಗಳಲ್ಲಿ ಪ್ರತಿಯೊಂದು ಅದರದೇ ಸಪರೇಟ್ ವಿಡಿಯೋಗಳನ್ನ ಮಾಡ್ತಾ ಸಾಗೋಣ. ಸೊ ಇದು ಎದರಿಂದಾಗಿತ್ತು? ನಮ್ದೆಲ್ಲ ವ್ಯಾಕರಣ ಅಂಶಗಳಿಂದ. ಎಷ್ಟಿಂದ? ವ್ಯಾಕರಣ ಅಂಶ. ಗದ್ಯದಿಂದ 32 ಅಂಕ ಬಂತು, ಪದ್ಯದಿಂದ 20 ಬಂತು, 52 ಅಂಕ ಆಯ್ತು. ಪ್ಲಸ್ ವ್ಯಾಕರಣದಿಂದ 8 ಬಂತು. ಒಟ್ಟು ಎಷ್ಟು? 60 ಅಂಕಗಳು ಬಂದಿದ್ದಾವೆ. 80ರಲ್ಲಿ 60 ಅಂಕಗಳನ್ನು ನೋಡಿದೀವಿ. ಇನ್ನು ಉಳಿದಿರುವಂತದ್ದು 20 ನೋಡ್ತಾ ಸಾಗೋಣ. ಯಾವ್ದಿದೆ? ರಚನಾ ಭಾಗ ಅಂತ ಕರಿತೀವಿ. ಏನಂತ ಕರಿತೀವಿ? ರಚನಾ ಭಾಗ. ರಚನಾ ಭಾಗ ಅಂದ್ರೆ ಇದರಲ್ಲಿ 4 ಪ್ರಕಾರಗಳನ್ನು ನೋಡ್ತೀವಿ. ಎಷ್ಟು? 4. एक आता है हमारा, सबसे पहला आता है अनुवाद. क्या आता है? ಅನುವಾದ ಬರ್ತದೆ. ಹಿಂದಿಯಲ್ಲಿ ಕೊಟ್ಟಿರ್ತಾರೆ, ಅದನ್ನ ಕನ್ನಡದಲ್ಲಿ या फिर आपके आंग्ल भाषा के अंदर, अंग्रेजी के अंदर इसको क्या करना रहता है? अनुवाद करना रहता है. ಇಲ್ಲಿ ಎಷ್ಟು ಅಂಕದ ಪ್ರಶ್ನೆ ಅನುವಾದದ್ದು? 3 ಅಂಕದ ಪ್ರಶ್ನೆ. कितने अंकों का? 3 अंकों का प्रश्न रहता है. कितने अंकों का? 3 अंक. 3 अंकದ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ ಎಷ್ಟು? अनुवाद का प्रश्न संख्या है 33. प्रश्न संख्या 33. 32ನೇ ಪ್ರಶ್ನೆ दोहे का भावार्थ लिखिए. 35ನೇ ಪ್ರಶ್ನೆ पद्य भाग पूर्ण कीजिए. 38ನೇ ಪ್ರಶ್ನೆ ಪತ್ರ. ಎಲ್ಲವನ್ನ ಬರಿಬೇಕು ನೀವು ಈಸಿಯಾಗಿ, ಗೊತ್ತಾಯ್ತಾ? यस. अनुवाद से आता है और इसके बाद में हमें आता है अपठित गद्यांश. क्या आता है? अपठिತ ಗದ್ಯಾಂಶ. ಪ್ಯಾಸೇಜ್ ರೈಟಿಂಗ್ ಅಂತ ಕರಿತೀವಿ. 4 ಅಂಕಗಳು ಎಲ್ಲಿಂದ ಬರ್ತವೆ? अपठित ಗದ್ಯಾಂಶ ಅಂದ್ರೆ ಪ್ರಶ್ನೆ ಸಂಖ್ಯಾ है 36. कितने? 36. ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ, ಅದನ್ನು ಓದ್ಕೊಳ್ಬೇಕು. ಅದರ ಕೆಳಗಡೆ 1 2 3 4 ಅಥವಾ ಅ ಆ ಇ ಎನ್ನುವ ಅಥವಾ ಕ ಖ ಗ ಘ ಎನ್ನುವಂತ 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಉತ್ತರ ಅಲ್ಲೇ ಮೇಲ್ಗಡೆ ಪ್ಯಾಸೇಜ್ ಅಲ್ಲಿ ಇರುತ್ತೆ. ಅದನ್ನ ನೋಡ್ಕೊಂಡು ಕಂಡು ಹಿಡಿದು ಅದನ್ನ ಬರೆದ್ರಿ ಅಂದ್ರೆ ಎಷ್ಟು ಅಂಕ? 4 ಅಂಕಗಳು ಇಲ್ಲಿಂದನೂ ಕೂಡ ಬರ್ತವೆ. ಅಗಲಾ ಹಮಾರಾ ಪ್ರಶ್ನೆ ಕೌನ್ಸಾ ಹೈ? ನಿಬಂಧ ಲೇಖನ. 4 अंकಗಳನ್ನು ಎಲ್ಲಿಂದ ಬಂದಿರ್ತವೆ? ನಿಬಂಧ ಲೇಖನ. मुख्य रूप से कौन कौन से निबंध करने हैं? एक है इंटरनेट और ಜನಸಂಖ್ಯಾ ಹಾಗೂ ಕರ್ನಾಟಕ ಮಹತ್ವ. ಸರಿನಾ? ಈ 3 ನಿಬಂಧಗಳನ್ನ ಫಿಕ್ಸ್ ಆಗಿ ಮಾಡಲೇಬೇಕು. ಇದನ್ನ ಬಿಟ್ಟು ಮತ್ತೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಬೇರೆ ಬೇರೆ ನಿಬಂಧಗಳನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ಒಂದ್ಸಲ ನೋಡ್ಕೊಂತ ಸಾಗಿ. ಆದ್ರೆ ಮುಖ್ಯವಾಗಿ ಈ 3 ಮಾಡ್ಲೇಬೇಕು. कर्नाटक, इंटरनेट और जनसंख्या. कर्नाटक का महत्व, कर्नाटक के प्रकृति के बारे में लिखिए ಅಂತ ಬರಬಹುದು. इंटरनेट एक महत्वपूर्ण अंग है, इसके बारे में निबंध लिखिए ಅಂತ ಬರಬಹುದು. ನಂತರ ಜನಸಂಖ್ಯಾ ಕಿ ಸಮಸ್ಯೆ ಅಥವಾ ಇದನ್ನೇ ಜನಸಂಖ್ಯಾವನ್ನು ಮತ್ತೇನು ಕೇಳಬಹುದು? ಆಬಾದಿ ಕಿ ಸಮಸ್ಯೆ ಅಂತಾನೂ ಕೂಡ ಕೇಳಬಹುದು. ಸೊ ಇಲ್ಲಿಂದನೂ ಕೂಡ ನಿಮ್ಗೆ ಈ 3 ಮೋಸ್ಟ್ ಇಂಪಾರ್ಟೆಂಟ್. ಇದರಿಂದ ತಾವುಗಳು ಏನ್ ಮಾಡ್ಬೇಕು? निबंधವನ್ನ ಮಾಡ್ಬೇಕು. नेक्स्ट हमारा और एक रचना भाग का जो प्रश्न है वो है पत्र लेखन. क्या है? पत्र लेखन. पत्र लेखन की संख्या, प्रश्न संख्या है 38. 38ನೇ ಪ್ರಶ್ನೆ ನಮ್ಮದು ಏನಿರ್ತದೆ? ಪತ್ರ ಲೇಖನದಿಂದ ಬರ್ತದೆ. ಎಲ್ಲಿಂದ ಬರ್ತದೆ? ಪತ್ರ ಲೇಖನದಿಂದ. ಎಲ್ಲಿಂದ ಬರ್ತದೆ ಅದು? ಪತ್ರ ಲೇಖನ. ಕಿತ್ನೆ ಅಂಕೋं के लिए 5 अंक. ತಾವೆಲ್ಲರೂ ಚುಟ್ಟಿ ಪತ್ರವನ್ನ ಮಾಡಿದಿರಿ, ಸೊ ಅದನ್ನೇ ಕಂಟಿನ್ಯೂ ಅನ್ನ ಮಾಡ್ರಿ. ಅಲ್ಲಿ ಆಪ್ಷನ್ ಇರ್ತದೆ, ನಿಮಗೆ ಚಾಯ್ಸ್ ಇರ್ತದೆ, ಆರ್ ಕ್ವಶನ್ ಇರ್ತದೆ. 2 ಪತ್ರನ ಕೊಟ್ಟಿರ್ತಾರೆ, ಅದರಲ್ಲಿ ಯಾವ್ದಾದ್ರು ಒಂದು ಪತ್ರವನ್ನ ಬರಿಬೇಕಾಗಿರುವಂತದ್ದು. ಈಸಿಯಾಗಿ ಪ್ರಾಕ್ಟೀಸ್ ಮಾಡಿದ್ದು ಕೂಡ ನಿಮಗಿದೆ, ಅಥವಾ ಮತ್ತೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅದನ್ನ ವಿಡಿಯೋ ಮಾಡೋಣ. ಸರಿನಾ? 32 अंक आए हैं गद्य से, 20 अंक आए हैं पद्य से, और 8 अंक आए हैं व्याकरण से, और 16 अंक आए हैं कहां से?
कहां से? रचना भाग से। एष्टादु कितने हो गए? 76 ಮಾರ್ಕ್ಸ್ ಬಂದು. ಇನ್ನು 4 ಪೂರಕ ವಾಚನದಿಂದ. ಎಲ್ಲಿಂದ? ಪೂರಕ ವಾಚನದಿಂದ ಬರ್ತವೆ. ಪೂರಕ ವಾಚನದಲ್ಲಿರುವಂತಹ ಪಾಠಗಳೆಷ್ಟು? 3. कितने हैं? 3. एक है शनि सबसे सुंदर ग्रह, दूसरा है सत्य की महिमा और तीसरा है नागरिक के कर्तव्य. ಇದು ಪ್ರಶ್ನೆ ಸಂಖ್ಯೆ ಎಲ್ಲೆಲ್ಲಿ ಬರ್ತವೆ? ಪ್ರಶ್ನೆ ಸಂಖ್ಯಾ 23, ಪ್ರಶ್ನೆ ಸಂಖ್ಯೆ 23 ಹಾಗೂ ಪ್ರಶ್ನೆ ಸಂಖ್ಯೆ 24. ಪ್ರಶ್ನೆ ಸಂಖ್ಯೆ 24. ಪ್ರಶ್ನೆ ಸಂಖ್ಯೆ 23 ಇದನ್ನು ಕೂಡ ಚಾಯ್ಸೇಬಲ್ ಕ್ವಶನ್ ಇರ್ತಾವೆ. ಎರಡು ಪ್ರಶ್ನೆಗಳು ಎಲ್ಲಿಂದ ಬರ್ತಾವ? ಇದು ಶನಿ ಸಬ್ಸೆ ಸುಂದರ ಗ್ರಹದಿಂದನೇ ಬರ್ತಾವ. ಏನ್ 24ನೇ ಪ್ರಶ್ನೆ ಒಳಗಡೆ ಅದನ್ನು ಕೂಡ ಚಾಯ್ಸೇಬಲ್ ಇರ್ತದೆ. ಇಲ್ಲಿ ಒಂದು ಸತ್ಯಕಿ ಮಹಿಮಾದಿಂದ ಬರ್ತದೆ, ಒಂದು ಸತ್ಯಕಿ ಮಹಿಮಾ, ಇನ್ನೊಂದು ನಾಗರಿಕೆ ಕರ್ತವ್ಯ. ಎಸ್, ಇಲ್ಲಿಂದ ಪ್ರಶ್ನೆಗಳು ಬರ್ತವೆ. ಹೀಗೆ ಒಟ್ಟು ಸೇರಿ ನಮಗೆ ಎಷ್ಟು? ಇಲ್ಲಿ 4 ಅನುರೂಪದಿಂದ ಒಟ್ಟು 80 ಅಂಕಗಳು ನಮಗೆ ಬರ್ತವೆ. ಸೊ ಇದು ನಿಮ್ಮ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಇತ್ತು. ಸರಿನಾ? ಇಷ್ಟು ತಾವುಗಳು ಕಂಟಿನ್ಯೂ ಆಗಿ ಮಾಡ್ಬೇಕು. ಎಲ್ಲಿ ಪ್ರಶ್ನೆಗಳು ಬರ್ತವೆ, ಯಾವ ಭಾಗದ ಪ್ರಶ್ನೆಗಳನ್ನು ಕೇಳ್ತಾರೆ ಎನ್ನುವಂಥದ್ದು. ಎಸ್, ಇನ್ನು ನೆಕ್ಸ್ಟ್ ಮುಂಬರುವಂತ ದಿನಗಳಲ್ಲಿ ನಾವು 40+ ಅಂಕಗಳನ್ನ ಯಾವ ತರ ತಗೊಳ್ಬಹುದು ಎನ್ನುವಂಥದ್ದನ್ನ ಮುಂದಿನ ತರಗತಿಯಲ್ಲಿ, ಮುಂದಿನ ವಿಡಿಯೋದಲ್ಲಿ ಅದನ್ನ ನೋಡ್ತಾ ಸಾಗೋಣ. ಎಸ್, ನೀವು ಕೂಡ ಜಕಾರ ಅಕಾಡೆಮಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನ ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ ಹಾಗೂ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾವು ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.